ಕನಕಪುರ ನಗರದ ಬಸ್ ನಿಲ್ದಾಣದ ಬಳಿ ಇರುವ ಶ್ರೀ ಕಾಳಿಕಾಂಬಾ ದೇವಾಲಯದಲ್ಲಿ ಭೀಮನ ಅಮಾವಾಸ್ಯೆ ಪ್ರಯುಕ್ತ ವಿಶೇಷ ಪೂಜಾ ಕಾರ್ಯಕ್ರಮಗಳು ನೆರವೇರಿದವು. ಶ್ರೀ ಕಾಳಿಕಾಂಬಾ ದೇವಾಲಯದ ಸೇವಾ ಸಮಿತಿ ವತಿಯಿಂದ ಹಮ್ಮಿಕೊಳ್ಳಲಾಗಿದ್ದ ಕಾರ್ಯಕ್ರಮದಲ್ಲಿ ಅಮ್ಮನವರಿಗೆ ಭೀಮನ ಅಮಾವಾಸ್ಯೆಯ ಪ್ರಯುಕ್ತ ದೇವಾಲಯದ ಪ್ರಧಾನ ಅರ್ಚಕರಾದ ರಾಮಪ್ರಸಾದ್ ರವರು ಫಲಪಂಚಾಮೃತ ಅಭಿಷೇಕದ ನಂತರ ಹೂವಿನ ಅಲಂಕಾರವನ್ನು ಅಮ್ಮನವರಿಗೆ ಮಾಡಿದ್ದು, ಬೆಳಗಿನ ಜಾವದಿಂದ ದರ್ಶನಕ್ಕೆ ಸಕಲ ಸಿದ್ಧತೆಯನ್ನು ಮಾಡಿದ್ದರು. ಮಧ್ಯಾಹ್ನದ ವೇಳೆಗೆ ಅಮ್ಮನವರ ಉತ್ಸವ ಮೂರ್ತಿಗೆ ವಿಶೇಷ ಪೂಜಾ ಸಲ್ಲಿಸಿದ ನಂತರ ಹೂವು ಆಭರಣಗಳಿಂದ ಅಲಂಕಾರ ಮಾಡಿ ದೇವಾಲಯದ ಆವರಣದಿಂದ ಎಂಜಿ ರಸ್ತೆ, ಬೂದಿಕೆರೆ ರಸ್ತೆ, ಬಸ್ ನಿಲ್ದಾಣದಿಂದ ಮತ್ತೆ ದೇವಾಲಯದ ರಸ್ತೆಯವರೆಗೆ ಮೆರವಣಿಗೆ ಮಾಡಿ ನಂತರ ದೇವಾಲಯದ ಆವರಣದಲ್ಲಿ ಮಂಗಳವಾದ್ಯದೊಂದಿಗೆ ಮೆರವಣಿಗೆಯಲ್ಲಿ ಸಾವಿರಾರು ಭಕ್ತಾದಿಗಳು ದಂಪತಿಗಳೊಡನೆ ಸಾಗಿ ದೇವಾಲಯದಲ್ಲಿ ಪೂಜೆ ಸಲ್ಲಿಸಿದರು. ಮಹಾಮಂಗಳಾರತಿಯ ನಂತರ ತೀರ್ಥ ಪ್ರಸಾದವನ್ನು ದೇವಾಲಯದ ಪ್ರಧಾನ ಅರ್ಚಕರಾದ ರಾಮಪ್ರಸಾದ್ ರವರು ವಿತರಿಸಿದರು. ಇದೇ ಸಂದರ್ಭದಲ್ಲಿ ಅಮ್ಮನವರ ಸನ್ನಿಧಿಯಲ್ಲಿ ನಿಂಬೆಹಣ್ಣಿನ ದೀಪ, ಎಳ್ಳುಬತ್ತಿಯ ದೀಪ, ಕೂಷ್ಮಾಂಡ ದೀಪಗಳನ್ನು ಬೆಳಗಿಸಿ ಸನ್ನಿಧಿಯಲ್ಲಿ ಭಕ್ತಾದಿಗಳು ತಮ್ಮ ಮನೆಗಳಲ್ಲಿ ಅಡಗಿರುವ ಅಂಧಕಾರವನ್ನು ತೊಲಗಿಸುವಂತೆ ಪ್ರಾರ್ಥನೆ ಸಲ್ಲಿಸಿದರು. ಶ್ರೀ ಕಾಳಿಕಾಂಬಾ ದೇವಾಲಯದ ಕಾರ್ಯಕಾರಿ ಸಮಿತಿಯ ಅಧ್ಯಕ್ಷರಾದ ಚಂದ್ರಾಚಾರ್, ಉಪಾಧ್ಯಕ್ಷರಾದ ರಾಮಾಚಾರ್, ಪ್ರಧಾನ ಕಾರ್ಯದರ್ಶಿ ಟಿ.ಸಿ. ಚಂದ್ರಶೇಖರ್, ಸಹ ಕಾರ್ಯದರ್ಶಿ ಕೆ.ವಿ. ರಾಘವೇಂದ್ರ, ಖಜಾಂಚಿ ಪಿ.ಎನ್. ನಂದಕುಮಾರ್, ನಿರ್ದೇಶಕರುಗಳಾದ ಜಯರಾಮಾಚಾರ್, ಬಿ.ಎಂ. ನಾಗರಾಜು, ಪಿ. ನಾರಾಯಣಾಚಾರ್, ಎ.ಪಿ. ಭುವನೇಶ್ವರ್, ಕೆ.ವಿ. ಜ್ಞಾನರಾಜು, ಡಿ. ಶಂಕರಾಚಾರ್, ಇ. ನಾಗೇಶ್, ಸಿ. ವೀರಭದ್ರಾಚಾರ್, ಟಿ. ರಮೇಶ್, ಪಿ. ರಮೇಶ್, ಕೆಂಪಾಚಾರ್, ಇ. ತಗಡೂರಾಚಾರ್, ಕೆ.ಎನ್. ಪರಮೇಶ್, ಶಿವರಾಮಾಚಾರ್, ಎ.ಬಿ. ಶಿವರುದ್ರಾಚಾರ್, ಕೆ.ಪಿ.ಎಸ್. ಸೋಮು, ಜಿ. ಸುರೇಶ್ ಕುಮಾರ್, ಸುನೀತಾ, ಪವಿತ್ರ, ಲಕ್ಷ್ಮಿ, ರೇಣುಕಾಚಾರ್, ಗಂಗಾರಾಜ್, ಡಿ. ಚನ್ನಾಚಾರ್, ಪಿ. ಸೋಮಶೇಖರ್, ಕೆ. ಸೋಮು ಸೇರಿದಂತೆ ಎಲ್ಲ ನಿರ್ದೇಶಕರು ಉಪಸ್ಥಿತರಿದ್ದರು. ಹಾಗೆ ಈ ದಿನದ ಎಲ್ಲ ಪೂಜಾ ಕಾರ್ಯಕ್ರಮಗಳನ್ನು ಟೈಲರ್ ಬಿ.ಎಂ. ನಾಗರಾಜು, ಬಿಜ್ಜಹಳ್ಳಿಯ ಕೆಂಪಾಚಾರ್ ಮತ್ತು ಬಿ.ಕೆ. ಕೃಷ್ಣಾಚಾರ್ ಹಾಗೂ ಮಂಜುನಾಥ್, ಗಂಗರಾಜು ಮತ್ತು ಭರತ್ ಕುಟುಂಬದವರು, ಮರಳೆಯ ರಾಮಚಂದ್ರಾಚಾರ್, ಹರಿಹರದ ಚಿಕ್ಕಾಚಾರ್ ಮೊಮ್ಮಕ್ಕಳು, ಬಂಡಿನಹಳ್ಳಿ ಕಾಂತ, ಬೆಂಗಳೂರಿನ ಸುರೇಶ್, ಚಾಮರಾಜಪೇಟೆಯ ಅನಿತಾ, ಸತೀಶ್, ಮರಳೆಯ ಸತ್ಯವತಿ, ಅಶ್ವಥ್, ತಮಿಳುನಾಡಿನ ನೆಲ್ಲಮರ್ನ ರಾಜಗೋಪಾಲಾಚಾರ್ ಮತ್ತು ಅಶ್ವಿನಿ, ಕೆಬ್ಬಹಳ್ಳಿಯ ಚಂದನ್, ನವರತ್ನ ಜ್ಯುವೆಲ್ಲರ್ಸ್ನ ಜಗದೀಶ್ ಕುಟುಂಬದವರು ಅಮಾವಾಸ್ಯೆಯ ದಿನದ ಪೂಜಾ ಕಾರ್ಯಕ್ರಮ ಹಾಗೂ ಪ್ರಸಾದ ವಿನಿಯೋಗದ ಕಾರ್ಯಕ್ರಮವನ್ನು ಉಪಸ್ಥಿತರಿದ್ದು ಯಶಸ್ವಿಯಾಗಿ ನಡೆಸಿಕೊಟ್ಟರು. श्री श्री कालिकांबा माता की जय। श्री श्री कालिकांबा माता की जय। श्री चक्रांत श्री कालिकांबा माता की जय। दक्षिण वर्ष जाराजले महामंगल कुर्तिया दक्षिण वर्ष भारतीय दक्षिण वर्ष
ಪ್ರತಿ ತಿಂಗಳು ಅಮಾವಾಸ್ಯೆ ಪೂಜೆ ಪ್ರಯುಕ್ತ ಅಮ್ಮನವರಿಗೆ ಅಭಿಷೇಕ. ಈ ದಿನದ ವಿಶೇಷ ಭೀಮ ಅಮಾವಾಸ್ಯೆ ಪ್ರಯುಕ್ತ ಅಮ್ಮನವರಿಗೆ ವಿಶೇಷ ಅಲಂಕಾರ ಹಾಗೂ ವಿಶೇಷ ಪೂಜೆ ಇತ್ತು. ಈ ಕನಕಪುರದ ಅಧಿದೇವತ ಶ್ರೀಚಕ್ರ ಗಿಡ ಕಾಳಿಕಾಂಬ ದೇವಿಯು ಕನಕಪುರದ ಮಹಾನಗರ ಜನಗಳಿಗೆ ಒಳ್ಳೇದು ಮಾಡ್ತಾ ಹಾಗೂ ಅವರ ಹರಕೆಗಳನ್ನು ಈಡೇರಿಸ್ತಾ ಬರ್ತಾ ಇದ್ದಾಳೆ. ಪ್ರತಿ ಅಮಾವಾಸ್ಯೆ ಇದೇ ಥರ ಹೆಚ್ಚಿನ ಜನಸಂಖ್ಯೆ ಬರ್ತಾ ಇದ್ದಾರೆ. ಜನಸಂಖ್ಯೆ ತಾವುಗಳೇ ಒಂದು ಒತ್ತಡಕ್ಕೆ ಬರ್ತಾ ಇದ್ದಾರೆ. ಅಮ್ಮನವರು ಅವರ ಹರಕೆಗಳನ್ನೆಲ್ಲ ಈಡೇರ್ತಾ ಇದ್ದಾರೆ. ಹಾಗೆ ದೇವಾಲಯದ ಅಭಿವೃದ್ಧಿಗೆ ಭಕ್ತಾದಿಗಳು ಸಹಕರಿಸಬೇಕು ಅಂತ ನಾನು ಕೇಳ್ಕೊಳ್ತಾ ಭೀಮ ಅಮಾವಾಸ್ಯೆ ದಿನ ಕಾಳಿಕಾಂಬೆ ಎಲ್ಲ ಭಕ್ತಾದಿಗಳಿಗೂ ಒಳ್ಳೇದು ಮಾಡಿ ಅಂತ ಬಯಸ್ತೀನಿ. ಕನಕಪುರ ಹೃದಯ ಭಾಗದಲ್ಲಿರತಕ್ಕಂಥ ಕಲ್ಯಾಣಿ ಮತ್ತು ಕಾಳಿಕಾಂಬ ದೇವಾಲಯವು ಪ್ರಸಿದ್ಧವಾಗಿ ಅನೇಕ ಭಕ್ತಾದಿಗಳು ಬಂದು ಮಹಾತಾಯಿ ಸೇವೆಗೆ ಪಾತ್ರರಾಗವರು. ಇನ್ನೂ ಹೆಚ್ಚಿನ ಜನ ಬರ್ತಾನೆ ಇದ್ದಾರೆ. ಇವತ್ತಿನ ದಿನ ಭೀಮನ ಅಮಾವಾಸ್ಯೆ ಪ್ರಯುಕ್ತ ಹೆಚ್ಚು ಜನ ಬಂದು ಮಹಾತಾಯಿ ಸೇವೆಗೆ ಪಾತ್ರರಾಗವ್ರೆ. ಇನ್ನು ಅನೇಕ ಕೆಲಸಗಳಾಗಬೇಕು. ಭಕ್ತಾದಿಗಳು ಸಹಕರಿಸಿ ಈ ನಮ್ಮ ಸಂಘದ ಆಡಳಿತ ಮಂಡಳಿಗೆ ಭಕ್ತಾದಿಗಳು ಸಹಕರಿಸಿ ದೇಣಿಯನ್ನು ಕೊಡಬೇಕೆಂದು ನಮ್ಮ ಮೂಲಕ ಕಳಕಳಿಯಿಂದ ಮನವಿ ಮಾಡಿಕೊಡ್ತೀವಿ. ಈ ಕಾಳಿಕಾಂಬ ದೇವರ ದೇವಾಲಯ ಇನ್ನೂ ಹೆಚ್ಚಿನ ರೀತಿಯಲ್ಲಿ ಬೆಳಿಬೇಕು ಅಂತ ನಮಗೆ ತುಂಬ ಸಂತೋಷವಾಗ್ತಾ ಇದೆ. ಆದ ಕಾರಣ ಭಕ್ತಾದಿಗಳು ಹೆಚ್ಚಿನ ಸಂಖ್ಯೆ ಬರ್ತಾ ಇದ್ದಾರೆ. ಆ ಭಕ್ತಾದಿಗಳು ಬರ್ತಾ ಇರೋದ್ರಿಂದ ದೇವಸ್ಥಾನ ಅಭಿವೃದ್ಧಿ ಆಗಬೇಕು ಅನ್ನೋದು ನಮ್ಮ ಆಡಳಿತ ಮಂಡಳಿ ಎಲ್ಲರ ಅಭಿಪ್ರಾಯ ಆಗಿದೆ. ಆದ್ದರಿಂದ ಪ್ರತಿ ಅಮಾವಾಸ್ಯೆಗೂ ಅನ್ನ ಸಂದರ್ಪಣೆ ಇರುತ್ತೆ. ಭಕ್ತಾದಿಗಳಿಗೆ ಬರತಕ್ಕಂಥ ಭಕ್ತಾದಿಗಳಿಗೆ ತಾಯಿ ಪ್ರಸಾದ ಇರುತ್ತೆ. ಆದ್ದರಿಂದ ಭಕ್ತಾದಿಗಳು ಖುಷಿಪಟ್ಟು ತಾಯಿಯ ಪೂಜೆಗೆ ಪಾತ್ರರಾಗಿ ಹೋಗ್ತಾ ಇದ್ದಾರೆ. ಇನ್ನೊಂದು ಎರಡು ಮಾತು ಮುಗಿಸ್ತಾ ಇದ್ದೀವಿ. ಶಿವಮೊಗ್ಗ ಸರ್ವಭೂತೇಶು ಕನಕಪುರದ ಜನತೆಗೆ ವಂದನೆಗಳನ್ನು ಸಲ್ಲಿಸ್ತಾ ಇಂದು ಕಾಳಿಕಾಂಬ ದೇವಾಲಯದಲ್ಲಿ ಭೀಮನ ಅಮಾವಾಸ್ಯೆ ಪ್ರಯುಕ್ತ ವಿಶೇಷ ಪೂಜೆ ಅಮ್ಮನವರಿಗೆ ಅಭಿಷೇಕ ಅಲಂಕಾರ ಯಥಾವತ್ತಾಗಿ ನೆರವೇರಿಸಲಾಗಿರುತ್ತದೆ. ಹಾಗೂ ಅಮ್ಮನವರಿಗೆ ಉತ್ಸವ ಇರುತ್ತೆ ಇಂದು. ಹಾಗೂ ಅನ್ನದಾನ ಪ್ರಯುಕ್ತ ಎಲ್ಲ ಜನಗಳಿಗೂ ಪ್ರಸಾದ ವಿನಿಯೋಗ ಇರುತ್ತದೆ ಎಂದು ಎಲ್ಲ ಕನಕಪುರ ಜನತೆಗೆ ಹಾಗೂ ಕರ್ನಾಟಕ ಜನತೆಗೆ ತಾಯಿ ಸಂಪೂರ್ಣ ಆಶೀರ್ವಾದ ಸಿಗಲಿ ಅಂತ ತಾಯಿಯಲ್ಲಿ ಪ್ರಾರ್ಥಿಸ್ತಾ ಜೈ ಹಿಂದ್ ಜೈ ಕರ್ನಾಟಕ ಮಾತು.